ಕೇಡಿ ನಮ್ಮ ಜೋಗಿ ಪ್ರೇಮಣ್ಣನ ಸಿನಿಮಾ. ಕೊನೆಗೂ ನಮ್ಮ ಜೋಗಿ ಪ್ರೇಮಣ್ಣನ ರತ್ನಗಿರಿ ರಹಸ್ಯ ಬಯಲಾಯ್ತು. ಈಗ ಕೇಡಿ ಸಿನಿಮಾಗೆ ಒಂದು ಕಳೆ ಬಂತು. ಕೇಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಕ್ಯಾಮಿಯೋ ರೋಲ್ ಮಾಡ್ತಿದ್ದಾರೆ ಅಂತ ನಮ್ಮ ಜೋಗಿ ಪ್ರೇಮಣ್ಣ ಇಂಡೈರೆಕ್ಟ್ ಆಗಿ ಇಂಟ್ ಕೊಟ್ಟಿದ್ದಾರೆ. ಕೇಡಿ ಈ ವರ್ಷದ ದಿ ಮೋಸ್ಟ್ ಅವೈಟೆಡ್ ಸಿನಿಮಾ. ಈಗಾಗಲೇ ಈ ಸಿನಿಮಾದ ಹಾಡುಗಳು ಟೀಸರ್ ಬ್ಲಾಕ್ ಬಸ್ಟರ್ ಆಗಿದ್ದಾವೆ. ಜೋಗಿ ಪ್ರೇಮ್ ಅವರು ಕೇಡಿ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರಿಗೋಸ್ಕರ ಒಂದು ವಿಭಿನ್ನ ಪಾತ್ರ ಡಿಸೈನ್ ಮಾಡ್ಕೊಂಡಿದ್ದಾರೆ. ಆ ಪಾತ್ರಕ್ಕೆ ತಕ್ಕಂತೆ ಕಿಚ್ಚ ಸುದೀಪ್ ಅವರು ಗುಂಗುರು ಕೂದಲು ಬಿಟ್ಟಿದ್ದಾರೆ. ಈಗ ಕನ್ಫರ್ಮ್ ಆಯ್ತು. ಒಂದು ಕಡೆ ಮಾರ್ಕ್ ಸಿನಿಮಾದ ಶೂಟಿಂಗ್ ನಡೀತಾ ಇದೆ, ಮತ್ತೊಂದು ಕಡೆ ಕಿಚ್ಚ ಸುದೀಪ್ ಅವರು ಹೈದರಾಬಾದ್ ನಲ್ಲಿ ನಡೆಯುತ್ತಿರುವ ಕೇಡಿ ಸಿನಿಮಾದ ಸೆಟ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಕೆಲವು ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಕೇಡಿ ಸಿನಿಮಾದಲ್ಲಿ ಡಿ ಬಾಸ್ ಅವರು ಕ್ಯಾಮಿಯೋ ರೋಲ್ ಮಾಡ್ತಿದ್ದಾರೆ ಅಂತ ಕೆಲವು ಪೆಂಗಮುಂಡೆವು ಗಾಸಿಪ್ ಎಬ್ಬಿಸಿದ್ರು. ಈಗ ಕಿಚ್ಚ ಸುದೀಪ್ ಅವರು ಕೇಡಿ ಸಿನಿಮಾದಲ್ಲಿ ಒಂದು ಭಾಗವಾಗಿ ಇದ್ದಾರೆ ಅಂತ ತಿಳಿದು ಈ ಪೆಂಗಮುಂಡೆವು ಡಿ ಬಾಸ್ ಅವರು ಸದ್ಯಕ್ಕೆ ಜೈಲಲ್ಲಿದ್ದಾರೆ, ಅದಕ್ಕೆ ಅವರ ಪಾತ್ರವನ್ನು ಕಿಚ್ಚ ಸುದೀಪ್ ಅವರು ಮಾಡ್ತಿದ್ದಾರೆ ಅಂತ ಗಾಸಿಪ್ ಎಬ್ಬಿಸ್ತಿದ್ದಾರೆ ಕೆಲವು ಅಯೋಗ್ಯ ಪೆಂಗಮುಂಡೆವು. ಕೇಡಿ ಸಿನಿಮಾ ಗೆಲ್ಲೋದು ಧ್ರುವ ಸರ್ಜಾ ಅವರಿಗೆ ಎಷ್ಟು ಇಂಪಾರ್ಟೆಂಟ್, ಜೋಗಿ ಪ್ರೇಮ್ ಅವರಿಗೆ ಅಷ್ಟೇ ಇಂಪಾರ್ಟೆಂಟ್. ಈಗಾಗಲೇ ಈ ಸಿನಿಮಾದಲ್ಲಿ ಹಲವು ನಟ ನಟಿಯರು ಇದ್ದಾರೆ. ಈಗ ಕಿಚ್ಚ ಸುದೀಪ್ ಅವರ ಎಂಟ್ರಿಯಿಂದ ಈ ಸಿನಿಮಾಗೆ ಆನೆ ಬಲ ಬಂತು. ಇನ್ನು ಈ ಕೇಡಿ ಸಿನಿಮಾವನ್ನು 2 ಭಾಗಗಳಾಗಿ ತೆಗಿತಿದ್ದಾರೆ. ಕೇಡಿ ಸಿನಿಮಾದ ಮೊದಲ ಭಾಗದ ಕ್ಲೈಮ್ಯಾಕ್ಸ್ ನಲ್ಲಿ ಕಿಚ್ಚ ಸುದೀಪ್ ಅವರ ಎಂಟ್ರಿ ಇರುತ್ತೆ, ಅದು ಕೂಡ ಸೆಕೆಂಡ್ ಪಾರ್ಟ್ ಗೆ ಲಿಂಕ್ ಆಗಿರುತ್ತೆ. ಕಿಚ್ಚ ಸುದೀಪ್ ಅವರನ್ನು ನಮ್ಮ ಜೋಗಿ ಪ್ರೇಮಣ್ಣ ರೆಟ್ರೋ ಸ್ಟೈಲ್ ನಲ್ಲಿ ಜೋಗಿ ಪ್ರೇಮಣ್ಣ ಯಾವ ರೀತಿ ತೋರಿಸ್ತಾರೆ ಅನ್ನೋದೇ ಸದ್ಯಕ್ಕಿರುವ ಪ್ರಶ್ನೆ. ಇನ್ನು ಈ ಸಿನಿಮಾದ ಶೂಟಿಂಗ್ ಈಗಾಗಲೇ ಕಂಪ್ಲೀಟ್ ಆಗಿದೆ. ನಮ್ಮ ಜೋಗಿ ಪ್ರೇಮಣ್ಣ ಯಾವಾಗ ಈ ಸಿನಿಮಾದ ರಿಲೀಸ್ ಡೇಟ್ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ದೀಪಾವಳಿ ಅಷ್ಟೊತ್ತಿಗೆ ಈ ಸಿನಿಮಾದ ಕಡೆಯಿಂದ ಒಂದು ಅಪ್ಡೇಟ್ ಬರೋದಂತೂ ಪಕ್ಕ. ಕಿಚ್ಚನ ಎಂಟ್ರಿಯಿಂದ ಕೇಡಿ ಸಿನಿಮಾಗೆ ಕಳೆ ಬಂತು. ಈ ಸಲ ಕೇಡಿ ಸಿನಿಮಾ ಮೆಗಾ ಬ್ಲಾಕ್ ಬಸ್ಟರ್ ಆಗೋದಂತೂ ಪಕ್ಕ. ಈ ಸಲ ಇಲಿ ಯಜ್ಞ ತಿಗಣೆ ಓತಿ ಕೇತಗಳು ಒಟ್ಟಾಗಿ ಬಂದ್ರು ಕೇಡಿನ ತಡೆಯೋಕ್ಕಾಗಲ್ಲ, ಯಾಕಂದ್ರೆ ಆನೆ ಜೊತೆಗೆ ಸಿಂಹ ಜೊತೆಯಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.